ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ತುಂಬಾ ಖುಷಿಯಾಗುತ್ತೆ. ನಾವು ಎಲ್ಲೋ ಇರ್ತೀವಿ, ಹೇಗೋ ಇರ್ತೀವಿ, ಈ ರೀತಿ ನಾವು ಒಂದು ವಿಡಿಯೋಸಿಂದ ನಮಗೆ ಕಮೆಂಟು ಲೈಕ್ಸು ಕೊಟ್ಟು ನಮ್ಮ ಫ್ರೆಂಡ್ಶಿಪ್ಪನ್ನು ಸಂಪಾದನೆ ಮಾಡ್ತಾಯಿದ್ದೀವಿ ನೋಡಿ. ನಮಗೆ ತುಂಬಾ ಖುಷಿಯಾಗುತ್ತೆ. ಅದೇ ಇದರಲ್ಲಿ ಇವತ್ತು ನಾನು ಒಂದು ಪಾಲಕ್ ಅವರೆಕಾಳು ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಹಾಗೆಯೇ ಹುರ್ಕೋತಾ ಇದ್ದೀನಿ. ನೀವು ಬೇಕು ಅಂದರೆ ಮಾಮೂಲಿ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಬೇಯಿಸ್ಬಿಟ್ಟು ಮಾಡ್ಕೋಬೋದು. ನಾನಿಲ್ಲಿ ಹುರಿದ್ಬಿಟ್ಟೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಲಿ ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅಷ್ಟು ತಕ್ಕನಾಗೆ ನೀವು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1 ಗ್ಲಾಸಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಬೆಳ್ಳುಳ್ಳಿ, ಶುಂಠಿ ಎಲ್ಲ ತೊಗೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಅಷ್ಟೇ. ಖಾರ ಕೆಲವ್ರಿಗೆ ಸ್ಪೈಸಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಒಂದು ಮೀಡಿಯಮಲ್ಲಿ ಹಾಕ್ಕೋಬೋದು. ಮತ್ತು ಇದ್ರ ಜೊತೇಲಿ ನಾನು ಪಾಲಕ್ಕು ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ ಎರಡನ್ನೂ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಅವೆರಡನ್ನೂ ಹಾಗೆಯೇ ಪೇಸ್ಟ್ ಮಾಡ್ಕೋಬೋದು. ಹುರಿಯೋದಕ್ಕಿಂತ ಹಾಗೆಯೇ ಪೇಸ್ಟ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಮತ್ತು ಈಗ ಅದನ್ನು ಹುರಿದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸೈಡ್ಗೆ, ಅದು ತಣ್ಣಗಾಗಲಿ ಅಂತ. ಈಗ ಮತ್ತೆ ನಾನು ಅದೇ ಸ್ಟವ್ ಮೇಲೆ ನಾನು ಒಂದು ಕುಕ್ಕರ್ನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಮಾಮೂಲಿ ಪಲಾವ್ಗೆ ಏನೇನು ಸ್ಪೈಸಿ ಬೇಕೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅದ್ರ ಜೊತೆಲಿ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಕಸೂರಿ ಮೇಥಿ. ಇಲ್ಲಾಂದರೆ ನೀವು ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಅದನ್ನು ನೀವು ಹಾಕ್ಕೊಂಡ್ರು ಬೆಟರು. ಇಲ್ಲಿ ನಾನು ಮೆಂತ್ಯ ಸೊಪ್ಪಿಲ್ಲ ಅಂತೇಳ್ಬಿಟ್ಟು ನಾನು ಹಾಗೆ ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಮತ್ತು ಅದನ್ನು ಅದ್ರ ಜೊತೇಲಿ ಸ್ಲೈಸಿಯಾಗಿ ಉದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಮೆತ್ತಗಾದಮೇಲೆ ನಾನಿಲ್ಲಿ 1 ಬೌಲಷ್ಟು ಅವರೆಕಾಳನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಅವರೆಕಾಳು ಚೆನ್ನಾಗಿ ಸ್ಪೈಸಿ ಇದರಲ್ಲಿ ಮತ್ತು ಈರುಳ್ಳಿ ಟೊಮೊಟೊದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ನಮಗೆ ರುಚಿ ಹೆಚ್ಚುತ್ತೆ. ಇದ್ರ ಜೊತೇಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸಣ್ಣಗೆ ಸಣ್ಣಗೆ ಮಾಡಿಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಲಿ. ಹಾಗಾಗಿ ಸೆಂಟ್ರಲ್ಲಿ ಕೈ ಆಡ್ಕೊಳ್ಳೋಣ. ಇವಾಗ ಒಂದು ಜಾರ್ ತೊಗೊಂಡು ನಾನು ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲನ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಜಾರ್ಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇದ್ರ ಜೊತೇಲಿ ನಾನು ಸೋಂಪು ಕಾಳು, ಧನಿಯಾ ಪುಡಿನೂ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ಜಾರ್ ಫುಲ್ಲಾಗಿದೆ. ಹಾಗಾಗಿ ನಾನೀಗ ಮೊದಲಿಗೆ ಇದನ್ನು ಫಸ್ಟು 1-2 ಸುತ್ತು ರುಬ್ಕೊಂಡ್ಬಿಡ್ತೀನಿ. ಆಮೇಲೆ ನಾನೀಗ ಅದನ್ನು ತೆಗೆದುಬಿಟ್ಟು ಇಲ್ಲಿ ಸ್ವಲ್ಪ ಸೋಂಪು ಕಾಳು, ಏಕೆಂದರೆ ಜೀರ್ಣಾಂಶಕ್ಕೆ ಮತ್ತು ಫ್ಲೇವರ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು, ಬಟ್ ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು 1-2 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬಾರ್ದು, ಹಾಗೆಯೇ ಪೇಸ್ಟ್ ಮಾಡ್ಕೋಬೇಕು. ಏಕೆಂದರೆ ಮಸಾಲ ಗಟ್ಟಿ ಮಾಡಿ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ನಮಗೆ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಇದನ್ನು ಅರ್ಧಂಬರ್ಧ ಬೇಕಾದರೂ ರುಬ್ಕೋಬೋದು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಬಟ್ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ ಅರ್ಧಂಬರ್ಧ. ಪಲಾವ್ಗೆ ಆಲ್ಮೋಸ್ಟು ಸ್ವಲ್ಪ ಅರ್ಧಂಬರ್ಧ ರುಬ್ಬಿದ್ರೇ ಟೇಸ್ಟು ಬರೋದು. ನಾನು ಇದು ಸೊಪ್ಪೆಲ್ಲ ಹಾಕಿದ್ದೀನಲ್ವ, ಆಲ್ಮೋಸ್ಟು ಅದು ಮೆತ್ತಗಾಗೇ ಇರುತ್ತೆ. ಹಾಗಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಫಸ್ಟು ಮಸಾಲ ಹಾಕ್ಕೊಂಬಿಟ್ಟು ಗಟ್ಟಿಲಿ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಫ್ರೈ ಮಾಡಿಕೊಂಡು ಆಮೇಲೆ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇರುತ್ತಲ್ವ, ಅದಕ್ಕೆ ನೀರನ್ನು ಹಾಕ್ಕೋಬೇಕು. ನಾನು ಅಲ್ಲಿ 1 ಗ್ಲಾಸಷ್ಟು ನೀರನ್ನು ಆಲ್ಮೋಸ್ಟು ಜಾರ್ಗೆ ಹಾಕ್ಬಿಟ್ಟಿದ್ದೆ. ಹಾಗಾಗಿ ಇವಾಗ 1 ಗ್ಲಾಸಷ್ಟು ಹಾಕ್ಕೋತಾ ಇದ್ದೀನಿ. ಅಂದರೆ ಚೆನ್ನಾಗಿ ಮಸಾಲ ಎಲ್ಲ ಫ್ರೈ ಆದಮೇಲೆ ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನೀರು ಕುದಿಬೇಕು. ಕುದಿಯೋವರೆಗೂ ಬಿಟ್ಟು ಆಮೇಲೆ ಅಕ್ಕಿ ಹಾಕೋಣ. ನಾನು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ಏಕೆಂದರೆ ನೆನೆಸಿಟ್ಟು ಮಾಡಿದ್ರೆ ನಿಮಗೆ ಪಲಾವು ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ನಿಮಗೆ ಇಲ್ಲ ತೀರಾ ಸಾಯಂಕಾಲದವರೆಗೂ ಒಂದು ಸ್ಮೂತ್ಗೆ ಇರುತ್ತೆ. ತುಂಬ ಗಟ್ಟಿ ಅನಿಸಲ್ಲ. ಕೆಲವು ಏನು ಗೊತ್ತಾ,
ಒಂಥರ ಅಕ್ಕಿ ಥರನೇ ಇರುತ್ತೆ, ತಿನ್ನೋದಕ್ಕೆ ಆಗಲ್ಲ, ಆ ಟೈಪ್ ಆಗಿ ಹೋಗ್ಬಿಡುತ್ತೆ. ಸ್ವಲ್ಪ ನೀರು ಕಡಿಮೆ ಹಾಕಿ ಅಕಸ್ಮಾತ್ ನೀರು ಅಕ್ಕಿನ ನೆನೆಸಲ್ಲೇ ನೀವು ಮಾಡಿಬಿಟ್ರಂತೂ ಆ ರೀತಿ ಇರುತ್ತೆ. ಇದು ತಿನ್ನೋದಕ್ಕೂ ಅಷ್ಟೇ, ನೋಡೋದಕ್ಕೂ ಅಷ್ಟೇ, ಮುಟ್ಟೋದಕ್ಕೂ ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಹಾಗಾಗಿ ಇವಾಗ ನೀರೆಲ್ಲ ಕುದೀತಾ ಇತ್ತು, ಅದಕ್ಕೆ ಅಕ್ಕಿನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ತಾ ಇದ್ದೀನಿ ನಾನು ಅಷ್ಟೇ. ನಿಮ್ಮನೆ ಕುಕ್ಕರಲ್ಲಿ ಯಾವ ರೀತಿ ಮಾಡ್ತೀರೋ ಆ ಟೈಪಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಒಂದು ವಿಷಲ್ಗೆ ಆಗೋಗಿರುತ್ತೆ, ಯಾಕೆಂದರೆ ನಾವು ಅವರೆಕಾಳನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ವ, ಅದು ಚೆನ್ನಾಗಿ ಬೆಂದಿದೆ. ಹಾಗಾಗಿ ಇವಾಗ ಒಂದು ವಿಷಲ್ ಆದಮೇಲೆ ವಿಷಲ್ ಫುಲ್ಲು ಬಿಡಬೇಕು, ಅಂದರೆ ಇದ್ದಂಗೆ ತೆಗಿಬಾರ್ದು. ಸ್ವಲ್ಪ ಇದ್ದಾಗ ಲಾಸ್ಟಿಗೆ ಬೇಕಾದ್ರೆ ತೆಗೆದ್ರೂ ಪರವಾಗಿಲ್ಲ, ಫುಲ್ ಇದ್ದಾಗ ತೆಗಿಬೇಡ್ದು. ಇವಾಗ ಅದನ್ನು ವಿಷಲ್ ತೆಗೆದು ನಾನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ನೋಡಿ, ನಿಜ ಬಿರಿಯಾನಿ ಟೈಪೇ ಇದು ಬಂದಿದೆ. ರುಚಿನೂ ಅಷ್ಟೇ ತುಂಬ ರುಚಿಯಾಗಿತ್ತು. ಮಕ್ಕಳು ತಿನ್ನಲ್ಲ ಸೊಪ್ಪುಗಳ್ನೆಲ್ಲ, ಸೊಪ್ಪು ಸಾರು ತಿನ್ನಲ್ಲ, ದೊಡ್ಡವರು ಅಷ್ಟೇ. ಅಂಥವ್ರಿಗೆಲ್ಲ ಈ ರೀತಿ ಏನಾದರೂ ಒಂದು ಮಾಡಿ ತಿನ್ನಿಸ್ಬಿಡ್ಬೇಕು, ಆವಾಗಲೇ ಅವ್ರು ತಿನ್ನೋದು. ಆರೋಗ್ಯಕ್ಕೆ ಏನು ಮುಖ್ಯನೋ ಅದನ್ನು ಹೇಗಾದರೂ ಮಾಡಿ ನಾವು ತಿನ್ನಿಸಿದ್ರೆ ಅವರು ತಿಂತಾರೆ, ಅವರು ಆರೋಗ್ಯವಾಗಿರುತ್ತೆ, ನಾವು ಇರ್ತೀವಿ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.